ಎರಡು ಶಬ್ದ ಹೇಳುವ ಮೂಲಕ ಮಾಡಿ ಶಕ್ತಿಶಾಲಿ ವಶೀಕರಣ ತಂತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಶೀಕರಣದ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ಲೈಟಾಗಿ ತಗೊಳ್ಳಿ. ವಶೀಕರಣ ಎಂದಾಕ್ಷಣ ಯಾವುದೋ ಒಂದು ಶುದ್ಧ ಪೂಜೆ ಅಲ್ಲ, ಇದು ಒಂದು ಸಾತ್ವಿಕವಾದಂತಹ ಒಂದು ಕರ್ಮ ವಿಧಿ ವಿಧಾನಗಳು. ಹಲವಾರಲ್ಲಿ ಈ ಒಂದು ತಂತ್ರವನ್ನು ಹಿಂದೆ ಕೆಲವೊಂದು ರಾಜರು ರಾಣಿಯರನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರ ಈ ತಂತ್ರಸಾರ, ಚಿಕ್ಕ ತಂತ್ರಸಾರವನ್ನು ಮನೆಯಲ್ಲಿ ಕೂಡ ಮಾಡ್ತಾ ಇದ್ರು. ಅಂತಹ ಮಾಡ್ತಾ ಇದ್ದದನ್ನು ಋಷಿಮುನಿಗಳು ಇದನ್ನು ಅವರಿಗೆ ಬೋಧನೆಯನ್ನು ಮಾಡ್ತಾ ಇದ್ರು. ಒಂದು ಸಣ್ಣ ಉಪಾಯವನ್ನು ಮಾಡ್ತಾ ಇದ್ರು. ಇದು ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲು ನಿಮಗೆ ಕೈ ಎಷ್ಟಾಗುತ್ತೋ ಅಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ, 2 ಲವಂಗವನ್ನು ತೆಗೆದುಕೊಳ್ಳಿ. ಆ 2 ಅಕ್ಕಿ ಮತ್ತು 2 ಲವಂಗವನ್ನು ತೆಗೆದುಕೊಂಡು ಅದರಲ್ಲಿ 2 ಅಕ್ಕಿ ಮತ್ತು 2 ಲವಂಗವನ್ನು ತೆಗೆದುಕೊಂಡು ನಿಮ್ಮ ಕುಲದೇವರಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿ. ಕುಲದೈವರನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಾನೊಂದು ಆ ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಳ್ಳಿ. ಆ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಆ ಅಕ್ಕಿ ಮತ್ತು 2 ಲವಂಗವನ್ನು ಅದರಲ್ಲಿ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಅದನ್ನು ಕಟ್ಬಿಟ್ಟು ನಾನೊಂದು ಮಂತ್ರವನ್ನು ಹೇಳಿಕೊಡ್ತೀನಿ. ಆ ಒಂದು ಮಂತ್ರವನ್ನು 21 ಬಾರಿ ಪಠಿಸಿ ಸಾಕು. ಆ ಮಂತ್ರ ಏನಿಲ್ಲ ವೀಕ್ಷಕರೇ, 2 ಪದ. ಓಂ ಕ್ಲೀಂ ವಶಂ, ಓಂ ಕ್ಲೀಂ ವಶಂ, ಓಂ ಕ್ಲೀಂ ವಶಂ, ಓಂ ಕ್ಲೀಂ ವಶಂ. ಲಾಸ್ಟಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ಳಿ. ಓಂ ಕ್ಲೀಂ ವಶಂ, ಓಂ ಕ್ಲೀಂ ವಶಂ ಅಂತ ಹೇಳಿಬಿಟ್ಟು ಲಾಸ್ಟಲ್ಲಿ ಅವ್ರ ಹೆಸರನ್ನು ಸೇರಿಸ್ಕೊಳ್ಳಿ. ನೀವು ಯಾರನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ ಅವರ ಹೆಸರನ್ನು ಸೇರಿಸ್ಕೊಳ್ಳಿ. ಬಿಳಿ ಬಟ್ಟೆಯಲ್ಲಿ ಅದನ್ನು ತೊಗೊಂಡ್ಬಿಟ್ಟು ಅದನ್ನೆಲ್ಲ ಆ ಅಕ್ಕಿ ಮತ್ತು ಆ ಲವಂಗವನ್ನು ಅದರ ಒಳಗಡೆ ಹಾಕಿಬಿಟ್ಟು ಕಟ್ಟಿಬಿಟ್ಟು ಒಂದು ಯಾವುದಾದ್ರೂ ಒಂದು ವಿಶೇಷವಾದಂಥ ದೈವ ಮರ ಅಂದರೆ ಈ ಎಕ್ಕದ ಗಿಡ ಆಗಿರಬಹುದು, ಅಥವಾ ಒಂದು ಬೇವಿನ ಮರ ಆಗಿರಬಹುದು, ಅಥವಾ ಒಂದು ಲಕ್ಕೆ ಗಿಡ ಅಂತ ಕರೀತಾರೆ, ಆ ಲಕ್ಕೆ ಗಿಡಗಾದ್ರೂ ಆಗಿರ್ಬೋದು, ಅಥವಾ ತೆಂಗಿನ ಮರ. ಈ ದೈವ ಮರಕ್ಕೆ ಹೋಗಿ ಕಟ್ಟಿಬಿಟ್ಟು ಬರಬೇಕು. ಕಟ್ಟಿದ ಬಂದಾದ ಮೇಲೆ ಏನು ಮಾಡಬೇಕು ಅಂದರೆ, ಇದನ್ನು ಸಂಜೆ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಎಷ್ಟು ಗಂಟೆಗೆ? ಸಂಜೆ ಒಂದು 6 ಅಥವಾ 7 ಗಂಟೆ ಒಳಭಾಗದಲ್ಲಿ ಈ ತಂತ್ರವನ್ನು ಮಾಡಿ. ಇದನ್ನು ಯಾವಾಗ ಮಾಡಬೇಕು ಅಂದರೆ, ಯಾವ ದಿನನಾದರೂ ಮಾಡ್ಬೋದು, ಯಾವ ದಿನನಾದರೂ ಕೂಡ ಮಾಡ್ಬೋದು. ಮಾಡುವಂತಹ ಸಮಯ ಸಂಜೆ 6ರಿಂದ 7 ಗಂಟೆ ಒಳಭಾಗದಲ್ಲಿ ಈ ಒಂದು ತಂತ್ರವನ್ನು ಮಾಡಬೇಕು. ಇದನ್ನು ಮಾಡಿದಾದ ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇದನ್ನು ಮಾಡಿರ್ತೀರಲ್ಲ, ಮಾಡಿದಾದ ಮಾರನೇ ದಿನ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ. ಆ ಶಿವ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಒಂದು ಹಾಲನ್ನು ತೆಗೆದುಕೊಂಡು ಆ ಒಂದು ಶಿವನಿಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಲನ್ನು ತೆಗೆದುಕೊಳ್ಳಿ. ಒಂದು ಎಷ್ಟಾದರೂ ಪರವಾಗಿಲ್ಲ, 1 ಲೀಟ್ರಷ್ಟು ಹಾಲನ್ನು ತೆಗೆದುಕೊಳ್ಳಿ. ಆ ಹಾಲನ್ನು ತೆಗೆದುಕೊಂಡು ನೀವು ಯಾರನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ನೋಡಿ, ನಿಮ್ಮ ಗಂಡ ಅಥವಾ ಹೆಂಡತಿ, ನೀವು ಪ್ರೀತಿಸಿದವರು, ಅವರ ಇಬ್ಬರು ಹೆಸರನ್ನು ಸೇರಿಸ್ಕೊ. ಅವರ ಇಬ್ಬರು ಹೆಸರಲ್ಲಿ ಆ ಒಂದು ಅಭಿಷೇಕವನ್ನು ಮಾಡಬೇಕು. ಅಭಿಷೇಕವನ್ನು ಮಾಡಿಸ್ಬಿಟ್ಟು ಆ ದೇವಿಗೆ ಬಿಲ್ಪತ್ರೆಯನ್ನು ಕೊಡಬೇಕು. ಆ ಶಿವನಿಗೆ ಬಿಲ್ಪತ್ರೆಯನ್ನು ಹೀಗೆ ಆದ ನಂತರ, ಅಭಿಷೇಕವನ್ನು ಮಾಡಿದಾದ ನಂತರ ನೀವು ಹೋಗಬೇಕಾದ್ರೇ ಮೊದಲೇ ಬಿಲ್ಪತ್ರೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಶಿವನಿಗೆ ಅರ್ಪಣೆಯನ್ನು ಮಾಡಿಬಿಟ್ಟು, ಅದಾದ ಮೇಲೆ ನೀವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಏನಂತ ಸಂಕಲ್ಪ ಮಾಡ್ಕೋತೀರಾ? ನನ್ನ ಕಷ್ಟವನ್ನು ಪರಿಹರಿಸು ಭಗವಂತ, ನನ್ನ ಪ್ರೀತಿಸಿದವರು ನನ್ನಿಂದ ದೂರ ಆಗಿದ್ದಾರೆ, ಅವರು ನನ್ನಂತ ಬರಮಾಡಿಕೊಳ್ಳೋ ರೀತಿಯಲ್ಲಿ ನನಗೆ ವರ ಕೊಡು ಅಂತ ನೀವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಇದನ್ನು ಮಾಡಿದ ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಆ ಭಗವಂತನ ಕೃಪೆಯಿಂದ ಇದು ನಿಮ್ಮ ವಶೀಕರಣ ತಂತ್ರ ಏನಿದೆ ಇದು ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್